ಈಗ ನಮ್ಮ ಜೊತೆಗೆ ಏನು ಟಾಕ್ಸಿಕ್ ಸಿನಿಮಾ ನೋಡಿ ಬಂದಿದ್ದಂತಹ ಪ್ರೇಕ್ಷಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಗಿದೆ? ತುಂಬ ಚೆನ್ನಾಗಿದೆ ಮೇಡಮ್ ಮೂವಿ. ನಮ್ಮ ಬಾಸು 5 ವರ್ಷ ಆದಮೇಲೆ ಬರ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ನಮಗೆಲ್ಲ ಹಬ್ಬನೇ ಅಂತ ಹೇಳ್ಬೋದು ನಿಜವಾಗ್ಲೂ. ಇಷ್ಟು 4 ವರ್ಷ ಆದಮೇಲೆ ಬರ್ತಾ ಇರುವಂಥದ್ದು ತೆರೆ ಮೇಲೆ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಅದರಲ್ಲೂ ಕೂಡ 2 ರೋಲ್ನಲ್ಲಿ ಕಂಡಿದ್ದು ಏನು ಅನ್ನಿಸ್ತಾ ಇದೆ ಬಾಸ್? ತುಂಬ ಚೆನ್ನಾಗಿದೆ ಮೇಡಮ್. ನಮ್ಮ ಬಾಸ್ತು ಫಸ್ಟ್ ಟೈಮ್ ನಮ್ಮ ಬಾಸ್ ಈ ಥರ ಡಬಲ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋದು ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಮೇಡಮ್. ನಮ್ಮ ಬಾಸ್ ಒಂದು ಮಾತು ಹೇಳಿದರು ಮೇಡಮ್, ನಾವು ತಲೆ ತಗ್ಸೋಂಥ ಕೆಲಸ ಯಾವತ್ತೂ ಮಾಡಲ್ಲ. ನಮ್ಮ ಫ್ಯಾನ್ಸ್ ಆದರೂ ಕೂಡ ಅಷ್ಟೇ, ನೀವು ತಲೆ ತಗ್ಸೋಂಥ ಕೆಲಸ ನಾವು ಮಾಡಲ್ಲ ಯಾವತ್ತೂ ಅಂತ ಹೇಳಿದರು. ನಮ್ಮ ಬಾಸ್ ನಿಜವಾಗ್ಲೂ ಹ್ಯಾಟ್ಸ್ ಹೇಳ್ತೀವಿ ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ನಾವು ಎಷ್ಟು ಫ್ಯಾನ್ ಅಂತ ಹೇಳೋಕ್ಕೆ ನಾವು ಕಾಲರ್ ಎತ್ಕೊಂಡ್ಬಿಟ್ಟು ಹೇಳ್ತೀವಿ ಮೇಡಮ್. ಅಂಥ ಮೂವಿ ಕೊಟ್ಟಿದ್ದಾರೆ ಮೇಡಮ್ ನಮ್ಮ ಬಾಸ್. ಒಂದಷ್ಟು ಜನ ಹೇಳ್ತಾ ಇದ್ರು ಹೆಣ್ಮಕ್ಳು ಸಿನಿಮಾನ ನೋಡೋದಕ್ಕಾಗೋದಿಲ್ಲ, ಟಾಕ್ಸಿಕ್ ಸಿನಿಮಾನ ಅಂತ. ಏನು ಹೇಳ್ತೀರಿ ಈಗ ಪಿಕ್ಚರ್ನ ನೋಡಿ ಪೂರ್ತಿ? ಸಿನಿಮಾ ನೋಡ್ಬಿಟ್ಟು ಹೇಳಿ ಮೇಡಮ್, ಯಾರಂತಾರ ಗೊತ್ತಿಲ್ಲ ಮೇಡಮ್. ಅಂಥವ್ರು ಮೂವಿ ನೋಡ್ಬಿಟ್ಟು ಈ ಥರ ಮಾಡಿದ್ದಾರೆ ಯಶ್ ಅವರು ಅಂತ ಹೇಳಿ ಅವಾಗ ನಾವು ಒಪ್ಕೊಂತೀವಿ ಮೇಡಮ್. ಸುಮ್ಮನೆ ಮನೇಲಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಹೇಳೋದಲ್ಲ ಮೇಡಮ್. ಯಾರ್ದೋ ಒಂದು ಮಾತು ಕೇಳ್ಬಿಟ್ಟು ನಿಜವಾಗ್ಲೂ ಬಂದ್ಬಿಟ್ಟು ಮೂವಿ ನೋಡ್ಬಿಟ್ಟು ಹಿಂಗಿದೆ ಅಂತ ಹೇಳಿ ನಾವು ಅವಾಗ ಹೇಳ್ತೀವಿ ಮೇಡಮ್. 4 ವರ್ಷ ಟೈಮ್ ತೊಗೊಂಡಿದ್ದಾರೆ. 4 ವರ್ಷ ಟೈಮ್ ತೊಗೊಂಡು ಆ ಥರ ಮಾಡ್ತಾರಂತ ನಮಗಿದೆಯಾ? ಕರೆಕ್ಟಾಗಿ ಮಾಡಿದ್ದಾರೆ. ಅವ್ರು ಯಾರು ಹೆಣ್ಮಕ್ಳು ಹೇಳ್ತಾರೋ ಅವ್ರು ಬಂದು ಸಿನಿಮಾ ನೋಡಿದ್ಮೇಲೆ ಆ ಥರ ಹೇಳಿದ್ಮೇಲೆ ಅವಾಗ ಒಪ್ಕೊಂತೀವಿ. ಯಾವ ಒಂದು ಸೀನ್ ನಿಮಗೆ ಇಷ್ಟ ಆಯಿತು? ಇಲ್ಲ ಮೇಡಮ್, ಎಲ್ಲ ಇಡೀ ಫಿಲಮೇ ಚೆನ್ನಾಗಿದೆ ಮೇಡಮ್. ಇಂಥದೇ ಒಂದು ಸೀನ್ನ ನಾವು ರೌಂಡ್ ಅಪ್ ಮಾಡ್ಬಿಟ್ಟು ಹೇಳೋಕ್ಕಾಗಲ್ಲ. ಮೂವಿ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಸಾಂಗ್ ವೈಸ್ ಆಗಿರ್ಬೋದು ಅಥವಾ ಕತೆ ವೈಸ್ ಆಗಿರ್ಬೋದು, ಯಾವುದು ನಿಮಗೆ ತುಂಬ ಇಷ್ಟ ಆಗಿತ್ತು? ಅಂದರೆ ತಂದೆ ಮಗನ ರೋಲ್ ಇಷ್ಟ ಆಯ್ತಾ ಅಥವಾ ತಾಯಿ ಮಗನ ರೋಲ್ ಇಷ್ಟ ಆಯ್ತಾ? ತಂದೆ ಮಗನ ರೋಲ್ ಚೆನ್ನಾಗಿದೆ ಮೇಡಮ್. ಅಕ್ಕ ತಮ್ಮನ ರೋಲ್ ಚೆನ್ನಾಗಿದೆ. ಆ್ಯಕ್ಷನ್ ಸೀನ್ಸು ತುಂಬ ಸಖತ್ತಾಗಿದೆ. ನಮ್ಮ ಬಾಸು ಈ ಥರ ಆ್ಯಕ್ಷನ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಇನ್ನೂ ಎಕ್ಸ್ಟ್ರಾನರಿಯಾಗಿ ಮಾಡಿದ್ದಾರೆ ಮೇಡಮ್. ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಕ್ಕ ತಮ್ಮ ಪಾತ್ರ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ. ನನಗೆ ಅದೇ ಇಷ್ಟ ಆಯಿತು. ಸೂಪರ್ ಆಗಿದೆ ಮೂವಿ ಮಾತ್ರ. ಬ್ಲ್ಯಾಕ್ ಬಸ್ಟರ್. ಯಾವುದು ಹೆಣ್ಮಕ್ಳು ಹಂಗಿದ್ದಾರೆ ಹಿಂಗಿದೆ ಮೂವಿ ಅಂತ ಹೇಳೋ ಚಾನ್ಸೇ ಇಲ್ಲ. ಬಂದು ಸಿನಿಮಾ ನೋಡಲಿ, ಅವಾಗ ಮಾತಾಡಲಿ. ಅವರು ಹೆಣ್ಮಕ್ಳು ಬಂದಿದ್ದಾರೆ. ಬೆಳಗ್ಗೆ 5:30 ಶೋಗೆ ನಾವು ಬಂದಿದ್ದೀವಿ. ಹೆಣ್ಮಕ್ಳು ಇದ್ದಾರೆ, ಫುಲ್ ಹುಡುಗಿರ ಹೆಣ್ಮಕ್ಳು ಇದ್ದಾರೆ, ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ. ಡಬಲ್ ರೋಡು ಚೆನ್ನಾಗಿದೆ. ಬಟ್ ಟ್ವಿಸ್ಟ್ ಇದೆ ಲಾಸ್ಟಲ್ಲಿ, ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲಿ ಸೈಲೆಂಟಾಗಿ ಆಗಿರ್ತಾರೋ ಜನ, ಒಂದು ನಮ್ಮ ಬಾಸ್ ಒಂದು ಡೈಲಾಗ್ ಕೇಳಿದ್ರೆ ಫುಲ್ ಕಿರ್ಚಾಟ ಸಕ್ಕದಾಗಿದೆ. ಎಲ್ಲೂ ಒಂಚೂರು ಬೋರ್ ಹೊಡೆದಿಲ್ಲ. ಮೂವಿ ಮಾತ್ರ ಎಲ್ಲೂ ಬೋರ್ ಹೊಡೆದಿಲ್ಲ. ತುಂಬ ಚೆನ್ನಾಗಿದೆ. ನಮಗೆ ತುಂಬ ಇಷ್ಟ ಆಯಿತು. ವರ್ಷ ಆದ್ಮೇಲೆ ಬರ್ತಾ ಇರೋದು, ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂಥದ್ದು, ಹಾಲಿವುಡ್ ಲೆವೆಲಲ್ಲಿ ಬಂದಿರುವಂಥ ಸಿನಿಮಾ ನೋಡಿದಾಗ, ಬಾಸ್ನ ನೋಡಿದಾಗ ನಿಮಗೆ ಕಣ್ಣಲ್ಲಿ ಏನಾದರೂ ನೀರು ಬಂತ ಅಥವಾ ಹೇಗಾಯ್ತು? ಬಂತು, ನನಗೆ ಖಂಡಿತ ಬಂತು. ನನಗೆ ಇವಾಗಲೂ ಬರ್ತಿದ್ದೆ. ನನಗೆ ತುಂಬ ಇಷ್ಟ ನಮ್ಮ ಬಾಸ್. ಅಂದರೆ ನಾವೇನು ಮಾಡೋಕ್ಕೂ ಸಿದ್ಧ ಅವರಿಂದ. ನಮ್ಗೆ ಈಗಲ್ಲ, ನಾವು ಯಾವಾಗಿಂದ 15 ವರ್ಷ ಆಯ್ತು ನಮ್ಮ ಫ್ಯಾನ್. ಅವ್ರು ಯಾವಾಗಿಂದನೂ ಅಷ್ಟೇ. ನಾವು ನಮ್ಮ ಏರಿಯಾದಲ್ಲಿ ಇರೋ ನಮ್ಮ ಬಾಸ್ ಮನೆ ಪಕ್ಕನೇ ನಮ್ಮ ಮನೆ, ಕೈತುರುಗುಪ್ಪೆ ಇದ್ದು ಅವಾಗಿಂದ ನಮ್ಗೆ ಇಷ್ಟ. ಅವ್ರು ಇವಾಗಲೂ ನಾವು ಒಂದೊಂದು ಸಿನಿಮಾ ಕಣ್ಣೀರು ಬಂದಿದೆ, ಸುಳ್ಳೆಲ್ಲ ನಿಜ ಬಂದಿದೆ. ನಾವು ತುಂಬ ಇಷ್ಟಪಡ್ತೀವಿ ನಮ್ಮ ಬಾಸ್ನ. ನಾವು ಯಾವತ್ತೂ ಬಿಟ್ಕೊಡಲ್ಲ ಮೇಡಮ್. ನಮ್ಮ ಬಾಸ್ ಒಂದು ಡೈಲಾಗ್ ಹೇಳಿದ್ರು, ಇನ್ಮೇಲಿಂದ ಆ ಟೆರಿಟ್ರಿ ನಂದು, ಈ ಟೆರಿಟ್ರಿ ನಂದು ಅನ್ನೋದು ಬಿಟ್ಬಿಡಿ. ಇನ್ಮೇಲಿದ್ರೆ ನಮ್ಮ ಬಾಸ್ದೇ ಎಲ್ಲ ಟೆರಿಟ್ರಿ. ಆಲ್ ಈಸ್ ಮೈ ಬಾಸ್ ರೆಕಾರ್ಡ್ಸ್. ಇನ್ಮೇಲೆ ಅಷ್ಟೇ ಮೇಡಮ್, ಎಲ್ಲ ಯಶ್ ಬಾಸ್ ಅಷ್ಟೇ. ಇನ್ಮೇಲೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಇರುತ್ತೆ ಮೇಡಮ್. ನಮ್ಮ ಬಾಸ್ ಹೇಳಿದ್ದಾರೆ ಎಲ್ಲೋ ಟಾಪ್ ಇರುತ್ತಂತೆ. ಕನ್ನಡ ಇಂಡಸ್ಟ್ರಿನ ಇನ್ಮೇಲೆ ಟಾಪಲ್ಲೇ ನೋಡ್ಬೇಕು ಮೇಡಮ್ ನಾವು. ಹಾಲಿವುಡ್ ಬಾಲಿವುಡ್ ಇಲ್ಲ ಮೇಡಮ್, ಓನ್ಲಿ ಸ್ಯಾಂಡಲ್ವುಡ್ ಮೇಡಮ್.